Hi dear students, in the last video class we learned about gender inequality and meaning of social stratification, features of social stratification and major forms of social stratification. Okay, today in this video lesson I want to discuss with you all untouchability, a social evil. Okay, in the beginning, the Varna system was present in the Indian society. It is believed that it started during the Vedic period. Four Varnas is a system of social division. It is said that it is based on karma theory. Okay, ಭಾರತೀಯ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದಿದೆ. ಈ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ವೇದ ಕಾಲದಿಂದಲೂ ಸಹಿತ ಅಸ್ತಿತ್ವದಲ್ಲಿ ಇದೆ ಅಂತಕ್ಕಂಥದ್ದು. ಓಕೆ, ಭಾರತೀಯ ಸಮಾಜದಲ್ಲಿ 4 ಪ್ರಮುಖವಾಗಿರ್ತಕ್ಕಂಥ ವರ್ಣಗಳನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲನೇ ವರ್ಣ ಬ್ರಾಹ್ಮಣಾಸ್, ಪ್ರೀಸ್ಟ್ಸ್, ಸೆಕೆಂಡ್ ಒನ್ ಕ್ಷತ್ರಿಯಾಸ್, ವಾರಿಯರ್ಸ್, ಥರ್ಡ್ ಒನ್ ವೈಶ್ಯಾಸ್, ಮರ್ಚೆಂಟ್ಸ್ ಆ್ಯಂಡ್ ಲ್ಯಾಂಡ್ ಓನರ್ಸ್, ಶೂದ್ರಾಸ್, ಸರ್ವೆಂಟ್ಸ್, ಸಬಾರ್ಡಿನೇಟ್ಸ್ ಟು ವೈಶ್ಯಾಸ್, ಕ್ಷತ್ರಿಯಾಸ್ ಆ್ಯಂಡ್ ಬ್ರಾಹ್ಮಿನ್ಸ್. Here, the duties of these 4 varnas are Brahmana study, teaching, participation in yagnas, etc. Kshatriya, political administration. Vaishya, business. Shudra, manual labor. All the people who belong to these 4 groups are expected to perform their respective roles. ಈ 4 ವರ್ಣದವರು ತಮ್ಮದಾಗಿರ್ತಕ್ಕಂಥ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಬ್ರಾಹ್ಮಣರು ಅಧ್ಯಯನದಲ್ಲಿ ನಿರತರಾಗ್ತಾಯಿದ್ರು, ಬೋಧನೆಯಲ್ಲಿ ಮತ್ತು ಯಜ್ಞಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಕ್ಷತ್ರಿಯರು ಆಡಳಿತವನ್ನು ಮಾಡ್ತಾಯಿದ್ರು, ವೈಶ್ಯರು ವ್ಯವಹಾರ ವಾಣಿಜ್ಯವನ್ನು ನೋಡಿಕೊಳ್ತಾ ಇದ್ರು, ಶೂದ್ರರು ಕಾರ್ಮಿಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಓಕೆ, the 5th group, which were considered as untouchables, were never considered as humans. The practice of untouchability has its beginning in Varna system. The issue of touchable and untouchable is related to the profane and sacred ideas based on inequality in socio-economic areas of life. The British government, through its India Government Act of 1935, classified the untouchables and tribal people as a scheduled caste and a scheduled tribes. ಓಕೆ, 5ನೇ ವರ್ಗ ಅಂತಕ್ಕಂಥದ್ದು ನಮ್ಮ ಸಮಾಜದೊಳಗೆ ಇವತ್ತು ಕಂಡು ಬರ್ತಾ ಇದೆ. ದಟ್ ಈಸ್ ದ ಅನ್ಟಚಬಿಲಿಟಿ, ಅಸ್ಪೃಶ್ಯ ವರ್ಗ ಅಂತಕ್ಕಂಥದ್ದು. ಈ ಅಸ್ಪೃಶ್ಯರನ್ನು ಮಾನವೀಯತೆ ದೃಷ್ಟಿಕೋನದಲ್ಲಿ ನೋಡ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಓಕೆ, ಈ ಅಸ್ಪೃಶ್ಯತೆಯಲ್ಲಿ ಈ ಅಸ್ಪೃಶ್ಯರು ಅಂತಕ್ಕಂಥ ಯಾವುದೇ ರೀತಿಯ ಸಾಮಾಜಿಕವಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಒಂದು ಸುಖಕರವಾದ ಜೀವನ ಅವ್ರದ್ದು ಅಂತಕ್ಕಂಥದ್ದಾಗಿರಲಿಲ್ಲ. ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ 1935 ಭಾರತ ಸರ್ಕಾರದ ಕಾಯ್ದೆ ಅಂತಕ್ಕಂಥದ್ದು ಭಾರತೀಯ ವರ್ಗದವರಲ್ಲಿ, ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತಕ್ಕಂಥ ಜನರನ್ನು ಹುಟ್ಟು ಹಾಕಿದರು, ವರ್ಗ ಮಾಡಿದರು ಅಂತಕ್ಕಂಥದ್ದು. Okay, an analysis of why a group of people stayed outside the village, whether they came from outside or were pushed outside, provides an answer to the birth and practice of untouchability, says Dr. B.R. Ambedkar. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥವ್ರು ಅಸ್ಪೃಶ್ಯತೆ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದೇನು ಅಂತಂದರೆ, ಒಂದು ಗುಂಪಿನ ವರ್ಗದ ಜನರು ಹಳ್ಳಿಯ ಹೊರಗೆ ವಾಸವಾಗಿದ್ದಾರೆ. ಅವರು ತಾವಾಗಿನೇ ಹಳ್ಳಿಯ ಹೊರಗೆ ಬಂದರೂ ಅಥವಾ ಒತ್ತಾಯಪೂರ್ವಕವಾಗಿ ಅವರನ್ನು ಹಳ್ಳಿಯಿಂದ ಹೊರಹಾಕಲಾಗಿದೆಯೋ ಅಂತಕ್ಕಂಥದ್ದು ಈ ಅಸ್ಪೃಶ್ಯತೆ ಆಚರಣೆಯಲ್ಲಿರುವುದನ್ನು ತೋರಿಸ್ತದೆ ಅಂತಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದರು. ಅಕಾರ್ಡಿಂಗ್ ಟು ಗಾಂಧೀಜಿ, ಅನ್ಟಚಬಿಲಿಟಿ ಇಸ್ ಎ ಹೇನಿಯಸ್ ಎಕ್ಸ್ಪ್ರೆಷನ್ ಆಫ್ ಕಾಸ್ಟ್ ಸಿಸ್ಟಮ್. ಓಕೆ, ಗಾಂಧೀಜಿ ಅಂತಕ್ಕಂಥವ್ರು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಭಾರತೀಯ ಸಮಾಜಕ್ಕೆ ಅಂಟಿರ್ತಕ್ಕಂಥ ಒಂದು ಕಳಂಕ ಅಂತಂದು ಕರೆದರು. This is a leprosy attached to Hindu skin. Ambedkar's fight address this issue of untouchability is a notable one. ಭಾರತೀಯ ಸಮಾಜಕ್ಕೆ ಅಂಟಿರ್ತಕ್ಕಂಥ ಒಂದು ಕಳಂಕ, ಇದರ ವಿರುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥವ್ರು ನಿರಂತರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಿದರು ಅಂತಕ್ಕಂಥದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್, ಪ್ರಾಬ್ಲಮ್ಸ್ ಆಫ್ ಅನ್ಟಚಬಿಲಿಟಿ. ಲೋಯೆಸ್ಟ್ ಪೊಸಿಷನ್ ಇನ್ ದ ಸೋಷಿಯಲ್ ಸ್ಟ್ರಾಟಾ. The untouchables occupy the lowest position in the strata of a caste-based society. According to Manusmriti, anyone who touches the untouchables or Chandala had to undergo purification many times. ನಮ್ಮ ಸಮಾಜದ ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥವ್ರು ಯಾರು ಅಂತಂದರೆ ಅಸ್ಪೃಶ್ಯರು.
ಮನುಸ್ಮೃತಿಯ ಪ್ರಕಾರ ಯಾರಾದರೂ ಮೇಲ್ವರ್ಗದ ಜನರು ಅಸ್ಪೃಶ್ಯರನ್ನು ಮುಟ್ಟಿದ್ರು ಅಂತಂದರೆ ಅವರು ಪರಿಶುದ್ಧ ಹಲವಾರು ಬಾರಿ ಏನಾಗ್ತಾ ಇದ್ರು ಅಂತಂದರೆ ಪರಿಶುದ್ಧಗೊಳ್ತಾ ಇದ್ರು. Okay, as per Vyagrapada Smriti, if a touchable person comes within the distance of tail of a cow with a untouchable, he could purify himself with a bath. ವ್ಯಾಘ್ರಪದ ಅಂತಕ್ಕಂಥ ಸ್ಮೃತಿ ಪ್ರಕಾರನೂ ಸಹಿತ ಮೇಲ್ವರ್ಗದ ಜನರು ಈ ಅಸ್ಪೃಶ್ಯರನ್ನ ಟಚ್ ಮಾಡಿದರು ಅಂತಂದರೆ ಸ್ನಾನ ಮಾಡೋದ್ರ ಮೂಲಕ ಪರಿಶುದ್ಧಗೊಳ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ಮಲಬಾರ್, ದ ಅನ್ಟಚಬಲ್ಸ್ ಹೂ ಪ್ರಿಪೇರ್ ಫುಟ್ವೇರ್ ವೇರ್ ಬ್ಯಾರ್ಡ್ ಫ್ರಾಮ್ ಯೂಸಿಂಗ್ ದೆಮ್. ಮಲಬಾರ್ ಪ್ರಾಂತ್ಯದೊಳಗೆ ಚಪ್ಪಲಿಗಳನ್ನು ಫುಟ್ವೇರ್ಗಳನ್ನು ತಯಾರು ಮಾಡ್ತಕ್ಕಂಥವ್ರು ಸಿದ್ಧಪಡಿಸ್ತಕ್ಕಂಥವ್ರಿಗೆ ಸ್ವತಃ ಫುಟ್ವೇರ್ಗಳನ್ನು ಧರಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. They were not allowed to touch well, tank and cemetery used by the touchables. ಅದರ ಜೊತೆಗೆ ಈ ಮೇಲ್ವರ್ಗದ ಜನರು ಬಳಕೆ ಮಾಡ್ತಕ್ಕಂಥ ಬಾವಿಗಳಲ್ಲಿ ಅಥವಾ ಹೊಂಡಗಳಲ್ಲಿ ನೀರನ್ನು ತುಂಬಿಕೊಳ್ಳಲಿಕ್ಕೂ ಸಹಿತ ಅಸ್ಪೃಶ್ಯರಿಗೆ ಅವಕಾಶ ಅಂತಕ್ಕಂಥದ್ದಿರಲಿಲ್ಲ. ಸಿ, ದಿಸ್ ಈಸ್ ದ ಪಿಕ್ಚರ್ ಆಫ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. The untouchables were expected to carry the night soil, dead animals and other filthy jobs according to B. ಕುಪ್ಪುಸ್ವಾಮಿ. ಓಕೆ, ಅಸ್ಪೃಶ್ಯರು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು? ಸಮಾಜದ ಕೆಳಸ್ತರದೊಳಗೆ ಇದ್ಕೊಂಡು ಅಂತಂದರೆ ಸತ್ತ ಪ್ರಾಣಿಗಳನ್ನು ಸಾಗಿಸ್ತಾ ಇದ್ರು ಅಂತಕ್ಕಂಥದ್ರ ಬಗ್ಗೆ ಕುಪ್ಪುಸ್ವಾಮಿ ಉಲ್ಲೇಖವನ್ನು ಮಾಡ್ತಾರೆ. They were assigned the lowest possible position in the caste system. Their birth was the main reason for this restriction on their social mobility. ಅವರ ಸಾಮಾಜಿಕ ಸಂಚಲನದಲ್ಲಿ ಕೆಳಸ್ತರದ ಜೀವನವನ್ನು, ಕೆಳಹಂತದಲ್ಲಿ ಜೀವನವನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಪ್ರಮುಖ ಕಾರಣ ಏನು ಅಂತಂದರೆ ಅವರು ಅಸ್ಪೃಶ್ಯರಾಗಿ ಹುಟ್ಟಿದ್ದು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಆಫ್ ಅನ್ಟಚಬಿಲಿಟಿ. ದೇ ವರ್ ಕೆಫ್ಟ್ ಔಟ್ ಆಫ್ ದ ಎಜುಕೇಷನ್. Untouchables were kept out of the education for many centuries. They were not supposed to listen the Veda recitation nor recite them also. They were barred from learning Sanskrita. They were not supposed to learn about religious text. They were not allowed to mix with the touchable children and listen to teaching. Because of the profanity attached to untouchables, they were kept outside the ambit of education. ಶಿಕ್ಷಣದಿಂದಲೂ ಸಹಿತ ಅಸ್ಪೃಶ್ಯರನ್ನು ದೂರ ಇಡಲಾಗಿತ್ತು. ವೇದಗಳನ್ನು ಓದುವ ಅವಕಾಶ ಅವರಿಗಿರಲಿಲ್ಲ. ಸಂಸ್ಕೃತವನ್ನು ಸಹಿತ ಓದಲಿಕ್ಕೆ ಅವಕಾಶ ಅಂತಕ್ಕಂಥದ್ದು ಅವರಿಗಿರಲಿಲ್ಲ. ಮೇಲ್ವರ್ಗದ ಜನರ ಮಕ್ಕಳ ಜೊತೆಗೆ ಕುಳಿತುಕೊಂಡು ಶಿಕ್ಷಣವನ್ನು ಪಡೆಯುವ ಹಕ್ಕು ಸಹಿತ ಮೇಲ್ವರ್ಗದ ಅಸ್ಪೃಶ್ಯತೆಯ ಜನಾಂಗದವರಿಗೆ ಇರಲಿಲ್ಲ ಅಂತಕ್ಕಂಥದ್ದು. Education provides Ambedkar an entry into the issues of demanding social justice. This is an important development in the Indian context. In a democracy, individuals have the right to decide on their personal issues. All should have skill to think logically and act, and Ambedkar fought hard to make people realize the importance of education. Having realized the importance of education in individuals' life, Ambedkar argued in favor of education as a public property. Due to such revolutionary ideas and thoughts, Ambedkar could come up with more provisions and directives in the draft version of the Constitution of India. ಹಾಗಾದ್ರೆ ಈ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಯಾವುದು ಅಂತಂದರೆ ಶಿಕ್ಷಣ ಅಂತಂದು ಅಂಬೇಡ್ಕರ್ ಅಂತಕ್ಕಂಥವ್ರು ಹೇಳಿದರು. ಶಿಕ್ಷಣವನ್ನು ಪಡೆದಾಗ ಮಾತ್ರ ಅಸ್ಪೃಶ್ಯತೆ ಭಾರತೀಯ ಸಮಾಜದಿಂದ ಹೋಗ್ತದೆ. ಹಾಗಾಗಿ ಶಿಕ್ಷಣವನ್ನು ಒಂದು ಸಾರ್ವಜನಿಕ ಆಸ್ತಿಯನ್ನಾಗಿ ಮಾಡಬೇಕು ಅಂತಂದು ಅಂಬೇಡ್ಕರ್ ವಾದ ಮಾಡಿದರು. ಎಜುಕೇಷನ್ ಆ್ಯಸ್ ಎ ಪಬ್ಲಿಕ್ ಪ್ರಾಪರ್ಟಿ ಅಂತಂದು ಅಂಬೇಡ್ಕರ್ ವಾದ ಮಾಡೋದ್ರ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಸಹಿತ ಶಿಕ್ಷಣದ ಕುರಿತಾಗಿ ಉಲ್ಲೇಖವನ್ನು ಅಂಬೇಡ್ಕರ್ ಅಂತಕ್ಕಂಥವ್ರು ಮಾಡಿದ್ದಾರೆ ಅಂತಕ್ಕಂಥದ್ದು. Okay, and he is rightly called the chief architect of the Indian Constitution. Okay, next, third problem of untouchability, that is the denial of property rights. Traditionally, the untouchables were kept allowed to own any property. They were only expected to serve their masters. Citing the denial of such rights in the Dharmashastras, the untouchables were denied property rights. Okay, ಪಿತ್ರಾರ್ಜಿತ ಆಸ್ತಿಯನ್ನು ಸಹಿತ ಹೊಂದಲಿಕ್ಕೆ ಅಸ್ಪೃಶ್ಯರಿಗೆ ಅವಕಾಶ ಅಂತಕ್ಕಂಥದ್ದಿರಲಿಲ್ಲ.
ಕೇವಲ ತಮ್ಮ ಒಡೆಯರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವ್ರು ಏನು ಮಾಡಬೇಕಾಗಿತ್ತು ಅಂತಂದರೆ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಅವರಿಗೆ ತಮ್ಮದೇ ಪಿತ್ರಾರ್ಜಿತ ತಮ್ಮ ಪೂರ್ವಜರಿಂದ ಬಂದಿರತಕ್ಕಂಥ ಹಕ್ಕುಗಳ ಆಸ್ತಿಯನ್ನು ಹೊಂದಲಿಕ್ಕೆ ಅವಕಾಶ ಅಂತಕ್ಕಂಥದ್ದಿಲ್ಲ. ಒಟ್ಟಾರೆಯಾಗಿ ಅವರನ್ನು ಅಮಾನವೀಯತೆಯಿಂದ ಮತ್ತು ಮಾನವ ಹಕ್ಕುಗಳ ನಿರಾಕರಣೆಯ ಮುಖಾಂತರ ಅಸ್ಪೃಶ್ಯರನ್ನು ನೋಡ್ತಾ ಇದ್ರು ಅಂತಕ್ಕಂಥದ್ದು. Next problem, that is the denial of political participation rights. In the traditional political system, untouchables were not allowed to participate. During the British rule, untouchables got few political rights. Due to the efforts of Dr. B.R. Ambedkar, the untouchables could get opportunities in politics and administrative areas. After the independence, reservation was brought to effect electoral constituencies for scheduled caste and scheduled tribes. ಓಕೆ, ಅಸ್ಪೃಶ್ಯರಿಗೆ ರಾಜಕೀಯದಲ್ಲಿ ಸಹಿತ ಭಾಗವಹಿಸಲಿಕ್ಕೆ ಅವಕಾಶ ಅಂತಕ್ಕಂಥದ್ದಿರಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಅಸ್ಪೃಶ್ಯರಿಗೆ ಕೆಲವು ರಾಜಕೀಯ ಹಕ್ಕುಗಳನ್ನು ನೀಡಲಾಗಿತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಯತ್ನದ ಫಲವಾಗಿ ಏನಿವತ್ತು ಕೆಲವು ರಾಜಕೀಯ ಹಕ್ಕುಗಳನ್ನು ಮತ್ತು ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಸಹಿತ ಏನು ಮಾಡಿದ್ದಾರೆ ಅಂತಂದರೆ ಅಸ್ಪೃಶ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಫ್ ಅನ್ಟಚಬಿಲಿಟಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.